ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಒಕ್ಕಲಿಗರು ಒಂದ್ ಕಡೆ ಈಡಿಗರು ನಮಗೂ ಕೊಡ್ರಿ ಅಂತ ಕೇಳ್ತಾರೆ. ಈ ಸಿಎಂ ಚೇಂಜಸ್ ಆಗತ್ತ ಅಥವಾ ಆ ತರದ ಬದಲಾವಣೆ ಏನಾದ್ರು ಇದೆಯಾ ಅಂತ? ಇಲ್ಲ, ಸಿಎಂ ಚೇಂಜ್ ಮಾಡೋದು ಬಿಡೋದು ಅವರ ಆಂತರಿಕ ವಿಚಾರ ಅದು. ಆದ್ರೆ ನಾ ಹೇಳೋದು, ಇದನ್ನು ಬಹಿರಂಗವಾಗಿ ಚರ್ಚೆ ಮಾಡಿ ಇಡೀ ಆಡಳಿತ ವ್ಯವಸ್ಥೆಯನ್ನ ಒಂದು ರೀತಿಯಲ್ಲಿ ಸ್ಥಗಿತಗೊಳಿಸಲಾಗಿದೆ. ಮತ್ತು ಎಂಥ ವಿಚಿತ್ರ ನಾ ನೋಡಿದೆ, ಒಬ್ಬರು ಮಂತ್ರಿಗಳು ಹೇಳಿದ್ದಾರೆ ಅದ್ರೊಳಗೆ ಬಿಜೆಪಿ ಕೈವಾಡ ಇದೆ, ಬಿಜೆಪಿಯವರು ಮಾಡಿಸ್ತಾ ಇದ್ದಾರೆ ಅಂತ. ಎಷ್ಟು ಬಾಲಿಶ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು. ಅಟ್ಲೀಸ್ಟ್ ಹೇಳಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಹೇಳಬೇಕು. ಇಲ್ಲ, ನಮ್ಮಲ್ಲಿ ಇರುವಂಥ ಈ ಇನ್ಡಿಸಿಪ್ಲಿನ್ ನಾವು ಹತೋಟಿಗೆ ತರ್ತೀವಿ. ಅವರು ಡಿ ಕೆ ಶಿವಕುಮಾರ್ ಅವ್ರು ಯಾರಾದರೂ ಮಾತಾಡಿದ್ರೆ ಹುಷಾರ ಅಂತ ಹೇಳ್ತಾರೆ. ರಾಜಣ್ಣವ್ರು ಹೇಳ್ತಾರೆ ಅವ್ರು ನೋಟಿಸ್ ಕೊಟ್ಟು ಉತ್ತರ ಕೊಡ್ತೀವಿ ಅಂತ. ನಿಮ್ಮ ಎಲೆಯಲ್ಲಿ ನೀವು ಪೂರ್ತಿಯಾಗಿ ಕತ್ತಿ ಸತ್ತು ಬಿದ್ದಿದೆ. ನೀವು ಬಿಜೆಪಿಯವ್ರಿಗೆ ಭಯ ಕೊಟ್ಟಿದ್ದೀರಿ. ನೀವು ಅಟ್ಟರ್ ನಾನ್ಸೆನ್ಸ್ ನಡೀತಾ ಇದೆ ರಾಜ್ಯದಲ್ಲಿ. ನಡೀತಾ ಇರುವಂಥದ್ದು ಜನ ಇದನ್ನು ಗಮನಿಸ್ಬೇಕು. ಬಹಳ ವಿಶ್ವಾಸದಿಂದ ಜನ ಅವ್ರಿಗೆ ಓಟ್ ಕೊಟ್ಟಿದ್ದಾರೆ. 5 ವರ್ಷ ಕೊಟ್ಟಿದ್ದಾರೆ. ನಮ್ದು ಸ್ವಾಮೀಜಿಗಳೇ ನೇರವಾಗಿ ರಾಜಣ್ಣ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಕೋಟಿ ಸೈಟ್ ಆರೋಪನೂ ಅವ್ರ ಮೇಲಿದೆ ಸರ್. ಇಬ್ಬರು ಸಚಿವರ ಮೇಲೆ ಅವರೇ ಸ್ವಾಮಿಗಳ ಆರೋಪ ಮಾಡ್ತಿದ್ದಾರೆ. ಗಂಭೀರ ಸ್ವರೂಪದ ಆರೋಪಗಳಿದ್ದಾವೆ. ಇದರ ಜೊತೆಗೆ ನಾನು ಹೇಳೋದು, ಈ ರೀತಿಯಾದಂಥ ಥಿಂಕಿಂಗ್ ಏನಿದೆ, ಗೊಂದಲಮಯವಾದಂಥ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾವ ಆಧಾರದ ಮೇಲೆ ಬಿಜೆಪಿ ಮೇಲೆ ಆರೋಪ ಮಾಡ್ತೀರಿ ಅನ್ನೋದು ಒಂದು. ಎರಡನೇ ಸಂಗತಿ, ಮುಖ್ಯಮಂತ್ರಿ ಯಾಕೆ ಹೇಳ್ತಾ ಇಲ್ಲ ಯಾರಿಗೂ DCM ಬಗ್ಗೆ ಮಾತಾಡ್ಬಿಡ್ರಿ ಅಂತ. ಪಾಪ ಡಿ ಕೆ ಶಿವಕುಮಾರ್ ಅವ್ರ ಪಾಪ ಹೇಳ್ಯಾರ ಬಹಿರಂಗವಾಗಿ, ಎಲ್ಲ ಯಾರು ಮಾತಾಡ್ಬಿಡ್ರಿ ಅಂತ. ಮುಖ್ಯಮಂತ್ರಿ ಯಾಕೆ ಹೇಳ್ತಿಲ್ಲ? ಮುಖ್ಯಮಂತ್ರಿಗೆ ಇದು ಬೇಕಾಗಿಲ್ಲ. ಮುಖ್ಯಮಂತ್ರಿಗೆ ಒಬ್ಬರೇ DCM ಇರೋದ್ರಿಂದ 2 ಪವರ್ ಸೆಂಟರ್ ಆಗಿದೆ. ನಾವೇನು ಡಿ ಕೆ ಶಿವಕುಮಾರ್ ಪರ ಅಥವಾ ಸಿದ್ದರಾಮಯ್ಯನ ಪರ ಅಲ್ಲ. ನಾವು ಹೇಳೋದು, ಡಿ ಕೆ ಶಿವಕುಮಾರ್ ಅಟ್ಲೀಸ್ಟ್ ಒಂದು ಪಬ್ಲಿಕ್ ಹೇಳಿಕೆ ಕೊಟ್ಟಲ್ಲ. ಆದ್ರೆ ಸಿದ್ದರಾಮಯ್ಯನವ್ರ ಬಣದವರು ಚಾಲೆಂಜ್ ಮಾಡಿದ್ದಾರೆ. ನೋಟಿಸ್ ಕೊಡ್ಲಿ, ನಾನು ನೋಡ್ತೀನಿ ಸರ್. ಕಮಾಂಡ್ ಇಲ್ಲ ಸರ್, ಹೈಕಮಾಂಡ್ ಅಲ್ಲ, ಬರೇ ಹೈ ಅಷ್ಟದ, ಕಮಾಂಡ್ ಇಲ್ಲೇ ಇಲ್ಲ. ನಿನ್ನೆ ಹೇಳಿದಿಲ್ಲ, ಬರೇ ಹೈ ಅಷ್ಟದ, ಕಮಾಂಡ್ ಇಲ್ಲ. DCM ಸೃಷ್ಟಿ ಹಿಂದೆ ಸಿದ್ದರಾಮಯ್ಯನವರೇ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ ಸರ್. ಪಕ್ಕ ಇದ್ದಾರೆ, ಅವರೇ ಇದ್ದಾರೆ. ಆರೋಪ ಅಲ್ಲ, ಅವರೇ ಇದ್ದಾರೆ. ಏನು ಹಂಚಿಕೆ ಆಗಿತ್ತು ಅದು ನಮಗೆ ಗೊತ್ತಿಲ್ಲ. ನಾನು ಹೇಳೋದು, ನಿಮ್ಗೆ ಜನ ಅಧಿಕಾರ ಕೊಟ್ಟಿದ್ದಾರೆ. ನೀವು ಬೇಕಾಬಿಟ್ಟಿಯಾಗಿ ಅಧಿಕಾರ ನಡೆಸ್ತಾ ಇದ್ದೀರಿ. ವಾಲ್ಮೀಕಿ ಹಗರಣ, ಇತ್ತೀಚೆಗೆ ನಡೆದಂಥ ಬಾಂಬ್ ಬ್ಲಾಸ್ಟ್ಗಳಿರ್ಬೋದು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ, ಎಲ್ಲದರಲ್ಲೂ ನೀವು ವೈಫಲ್ಯವನ್ನು ಅನುಭವಿಸ್ತಾ ಇದ್ದೀರಿ.